ವೀಕ್ಷಕರೇ, ಮೇಷರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ 6ನೇ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನು ಒಂದು ಲಾಭ ಇದೆ, ಏನು ಒಂದು ಪ್ರಯೋಜನಗಳಿದೆ, ಯಾವ ಒಂದು ವಿಭಾಗದಲ್ಲಿ ಪ್ರಯತ್ನ ಪಟ್ರೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿಷಯವನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಮೇಷರಾಶಿಯ ಲಾಂಛನ ಬಂದು ಆಡು, ಮೇಕೆಯ ಒಂದು ಲಾಂಛನವನ್ನ ಹೊಂದಿರತಕ್ಕಂಥದ್ದು. ರಾಶ್ಯಾಧಿಪತಿ ಕುಜ, ಅಗ್ನಿ ತತ್ವದ ರಾಶಿ ಆಗಿದೆ. ಇದು ಈ ಒಂದು ಮೇಷರಾಶಿಯ ದಿಕ್ಕು ಪೂರ್ವ ಆದ್ರೆ ಪುರುಷಲಿಂಗದ ರಾಶಿ ಇದಾಗಿರತಕ್ಕಂಥದ್ದು. ಕ್ಷತ್ರಿಯ ವರ್ಣದ ರಾಶಿ, ಜೊತೆಗೆ ರಾಶಿಯ ರತ್ನ ಹವಳ ಆದ್ರೆ ಈ ಮೇಷರಾಶಿಗೆ ಬಿಳಿ ಮತ್ತು ಕೆಂಪು ಅದೃಷ್ಟ ಬಣ್ಣ ಆಗುತ್ತೆ. ಭಾನುವಾರ ಮತ್ತು ಮಂಗಳವಾರ ಅದೃಷ್ಟದ ದಿನಗಳು. ಭಾನುವಾರ ಮತ್ತು ಮಂಗಳವಾರ ಅದೃಷ್ಟದ ದಿನಗಳು. ಅದೃಷ್ಟದ ದೇವತೆ ಮಹಾಶಿವ ಹಾಗೂ ಆಂಜನೇಯ ಸ್ವಾಮಿ ಆಗಿರ್ತಾರೆ. ಅದೃಷ್ಟದ ಸಂಖ್ಯೆ 6 ಮತ್ತು 9 ಆದ್ರೆ ಅದೃಷ್ಟದ ದಿನಾಂಕಗಳು 9, 8, 27 ಅದೃಷ್ಟದ ದಿನಾಂಕಗಳಾಗಿರ್ತಕ್ಕಂಥದ್ದು. ಇನ್ನು ಮಿತ್ರ ರಾಶಿ ಬಂದು ಸಿಂಹ, ತುಲಾ, ಧನುಸ್ಸು ರಾಶಿ ಮಿತ್ರ ರಾಶಿಗಳಾದ್ರೆ ಶತ್ರು ರಾಶಿ ಮಿಥುನ ಮತ್ತು ಕನ್ಯಾ ಆಗಿರ್ತಕ್ಕಂಥದ್ದು. ಈ ಮೇಷರಾಶಿಯವರು ಅಂದ ತಕ್ಷಣ ಇವತ್ತಿಗೂ ಕೂಡ ಬಹಳಷ್ಟು ಧೈರ್ಯವಂತರು. ಎಂತ ಸಂದರ್ಭಗಳಿದ್ರು ಕೂಡ ಅದನ್ನ ಧೈರ್ಯವಾಗಿ ಎದುರಿಸ್ತಕ್ಕಂಥ ಶಕ್ತಿವಂತರು, ಬುದ್ಧಿವಂತರು ಮತ್ತೆ ಕೋಪಿಷ್ಟರು ಕೂಡ ಆಗಿರತಕ್ಕಂಥದ್ದು. ಯಾವುದೇ ಒಂದು ಆಹ್ವಾನ ಇದ್ರೂ ಕೂಡ ಅದನ್ನ ಸ್ವೀಕರಿಸುವಂತಹ ಗುಣ, ಎಂತಹ ಕ್ರಿಟಿಕಲ್ ಸನ್ನಿವೇಶಗಳಿದ್ರು ಕೂಡ ಅದನ್ನ ಎದುರಿಸುವಂತಹ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ಇರತಕ್ಕಂತಹ ಮೇಷರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಅಂದ್ರೆ 6ನೇ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿಷಯವನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳ ದಿನಗಳಿಂದ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಜೂನ್ ತಿಂಗಳಲ್ಲಿ ಮೇಷರಾಶಿಯವರ ಫಲವನ್ನ ನೋಡೋಣ. ನೋಡಿ, ಈ ತಿಂಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ವೇಗಗಳು ಕಂಡು ಬರುತ್ತೆ. ತುಂಬಾ ಸ್ಪೀಡ್ ಆಗಿ ಕೆಲಸ ಆಗ್ತಾ ಇರತಕ್ಕಂಥದ್ದು. ಏನೋ ಒಂದು ಆಮೆಗತಿಯಲ್ಲಿ ಓಡ್ತಾ ಇರತಕ್ಕಂತ ಕೆಲಸ ಸಡನ್ ಆಗಿ ವೇಗವನ್ನ ಪಡ್ಕೊಳ್ಳುತ್ತೆ. ಮತ್ತು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸಡನ್ ಆಗಿ ಡೆವಲಪ್ಮೆಂಟ್ ಅನ್ನುವಂಥದ್ದು ಕಂಡು ಬರುತ್ತೆ. ಏನೋ ಹೆಚ್ಚಿನ ಉಲ್ಲಾಸ ಅನ್ನುವಂಥದ್ದು, ಈ ಸೋಮಾರಿತನ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಉಲ್ಲಾಸ, ಉತ್ಸಾಹ ಹೆಚ್ಚಾಗುತ್ತೆ. ಮಾಡುವಂತ ಕೆಲಸದ ಮೇಲೆ ಆಸಕ್ತಿಗಳು ಜಾಸ್ತಿ ಆಗುತ್ತೆ. ಸಮಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುವಂತ ಸಂದರ್ಭಗಳು ನಿಮಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ. ಇದು ಒಳ್ಳೆ ಬೆಳವಣಿಗೆ ಕೂಡ. ಯಾಕಂತಂದ್ರೆ ಸಮಯವನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಜೀವನದಲ್ಲಿ ಮನುಷ್ಯ ಸಕ್ಸಸ್ ಅನ್ನುವಂಥದ್ದು ಕಾಣ್ತಾನೆ ಅನ್ನುವಂಥದ್ದು ಅದು ನಿಮಗೆ ಗೊತ್ತಿರುವಂತ ವಿಚಾರ. ಜೊತೆಗೆ ಈ ಅರೆ ಮನಸ್ಸಿನಿಂದ ಯಾವುದೇ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸದೃಢವಾಗಿರ್ತಕ್ಕಂಥ ಮನಸ್ಥಿತಿ ಇರ್ಲಿ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿರ್ಲಿ, ಪ್ರಯತ್ನಗಳು ನಿರಂತರವಾಗಿರ್ಲಿ, ಅದು ನಿಮಗೆ ಸಕ್ಸಸ್ ಅನ್ನ ತಂದು ಕೊಡುತ್ತೆ. ಕೆಲವೊಂದು ಸಂದರ್ಭ ಹೇಗಿದೆ ಈ ತಿಂಗಳಲ್ಲಿ ಅಂತಂದ್ರೆ, ಸಣ್ಣ ಪ್ರಯತ್ನ ಮಾಡಿದ್ರು ಕೂಡ ದೊಡ್ಡ ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರತಕ್ಕಂಥದ್ದು. ಕ್ರಮೇಣವಾಗಿ ಆದಾಯದಲ್ಲಿ ಬಹಳಷ್ಟು ವೃದ್ಧಿ ಕಂಡು ಬರುತ್ತೆ, ಹಣಕಾಸಿನಲ್ಲಿ ಪ್ರಗತಿ ಕಂಡು ಬರುತ್ತೆ, ಮಾಡುವಂತ ಕೆಲಸದಲ್ಲಿ ಉತ್ಸಾಹ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ಮನೆ ಕೊಳ್ಳುವಂತ ವಿಚಾರ, ಸ್ವಲ್ಪ ಪ್ರಯತ್ನಗಳಿದ್ರೆ ಖಂಡಿತವಾಗಿಯೂ ಮಾಡಬಹುದು. ಆದ್ರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿ, ನೀವು ಸೈಟ್ ಕೊಳ್ಬೇಕಾ, ಮನೆ ಕೊಳ್ಬೇಕಾ, ಹೊಲ ಕೊಳ್ಬೇಕಾ, ಏನೋ ಬೆಲೆ ಬಾಳುವಂತ ವಸ್ತು ಕೊಳ್ಬೇಕಾ, ಖಂಡಿತವಾಗ್ಲೂ ಕೊಂಡುಕೊಳ್ಳಿ. ಆದ್ರೆ ನಿಮ್ಮ ಆರ್ಥಿಕ ಮಟ್ಟವನ್ನ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕಂದ್ರೆ ಸಾಲ ಸಮದ ಮಾಡ್ಕೊಂಡು ಯಾವುದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ, ಅಷ್ಟೊಂದು ಒಳ್ಳೆ ಫಲಗಳು ನೀಡಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಭಯ ಏನಾದ್ರು ಬಿಟ್ರೆ ಒಳ್ಳೆ ಸಾಧನೆ ಮಾಡ್ತಕ್ಕಂತ ಸಾಧ್ಯತೆಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಹೆಚ್ಚಿನ ಪರಿಶ್ರಮ ಏನಾದ್ರು ಪಟ್ರೆ ಒಳ್ಳೆ ಲಾಭಗಳು, ಪ್ರಯೋಜನಗಳು ಕಂಡು ಬರುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ವಿವಾಹದ ಯೋಗಗಳು ಬಹಳ ದಿನಗಳಿಂದ ಪೆಂಡಿಂಗ್ ಅಲ್ಲಿದ್ರೆ ಏನೋ ಒಂಥರ ವಿವಾಹದ ಮಾತುಕತೆಗಳು ನಡೆಯುವಂತ ಸನ್ನಿವೇಶಗಳಿದೆ. ಅಂದ್ರೆ ಮದುವೆ ಆಗ್ಬಿಡುತ್ತಂತಲ್ಲ, ಮದುವೆಗೆ ಸಂಬಂಧಪಟ್ಟಂತಹ ಏನಾದ್ರೂ ಒಂದು ಪ್ರೋಸೆಸ್ಗಳು ನಡೆಯುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಸ್ವಲ್ಪ ಪ್ರವಾಸದ ಯೋಗ ಇರುವಂತದ್ದು, ಯಾವ್ದಾದ್ರೂ ಒಂದು ಮುಖ್ಯವಾಗಿರ್ತಕ್ಕಂತಹ ಸ್ಥಳಕ್ಕೆ ಪ್ರವಾಸ ಮಾಡುವಂತಹ ಸನ್ನಿವೇಶಗಳು, ಅದರಿಂದ ಮನಸ್ಸಿಗೆ ಸಮಾಧಾನವನ್ನ ಪಡ್ಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ವಿಶೇಷ. ಇನ್ನು ಬಹಳಷ್ಟು ವಿಚಾರಗಳಿದಾವೆ ನಾನು ತಿಳಿಸ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಅದ್ಭುತವಾಗಿರ್ತಕ್ಕಂತ ಒಂದು ವಿಡಿಯೋ ಇದೆ, ನೋಡಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ,
ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಜಾತಕ ಅಲ್ಲ, ಆರ್ಡಿನರಿ ಜಾತಕ ಅಲ್ಲ. 80ರಿಂದ 100 ಪುಟದ ಸಂಪೂರ್ಣವಾದ ಜನ್ಮ ಜಾತಕ ಫಲ, ನಿಮ್ಮದೇ ಆದಂತ ಸಂಪೂರ್ಣ ಜನ್ಮ ಜಾತಕ ಫಲ. ನೀವೇ ಆರಾಮಾಗಿ ಸುಲಭವಾಗಿ ಓದ್ಕೊಂಡು ತಿಳ್ಕೊಬಹುದು. ಅಂತಹ ಅದ್ಭುತವಾದಂತಹ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜಾತಕ ಲಭ್ಯವಿರುತ್ತೆ. ಇನ್ನು ನೋಡಿ, ಈ ತಿಂಗಳಲ್ಲಿ ಅಂದ್ರೆ ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಕೆಲವೊಂದು ಉದ್ಯೋಗದಲ್ಲಿ, ನೀವು ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳಿರ್ತವೆ. ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲ ಇರುತ್ತೆ. ಯಾರೊಂದಿಗೂ ನೀವು ಗೊಂದಲ ಮಾಡ್ಕೊಳಿಕ್ ಹೋಗ್ಬಾರ್ದು. ತಾಳ್ಮೆ ಬುದ್ಧಿವಂತಿಕೆಯಿಂದ ನೀವು ಆ ಕೆಲಸವನ್ನ ಮಾಡ್ಕೊಂಡ್ರೆ ನಿಮ್ಗೆ ಖಂಡಿತವಾಗಿಯೂ ಲಾಭಗಳಾಗುತ್ತೆ. ಬುದ್ಧಿವಂತಿಕೆಯನ್ನ ಉಪಯೋಗ ಮಾಡ್ಕೊಳ್ಳುವಂಥದ್ದು ಒಳ್ಳೇದು. ಸಡನ್ ಆಗಿ ದುಡುಕಿ ಯಾವುದೋ ಒಂದು ಆತುರ ತೀರ್ಮಾನ ತೆಗೆದುಕೊಂಡು ಸಮಸ್ಯೆಗಳನ್ನ ಅನುಭವಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಸಮಯವನ್ನ ಸರಿಯಾಗಿ ಸದ್ವಿನಿಯೋಗ ಮಾಡ್ಕೊಂಡ್ರೆ ಅದ್ಭುತವಾಗಿರತಕ್ಕಂತ ಲಾಭಗಳು, ಪ್ರಯೋಜನಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳಿದೆ. ಕಾನೂನಿನ ತೊಡಕಿನ ಕಾರಣ ಏನಾಗುತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ಸಮಯ ವ್ಯರ್ಥ ಆಗುವಂತ ಸನ್ನಿವೇಶಗಳಿರುತ್ತೆ. ಸಮಯಕ್ಕೆ ಹೆಚ್ಚಿನ ಬೆಲೆ ಕೊಡಿ. ಕಾನೂನಾತ್ಮಕವಾಗಿರತಕ್ಕಂತ ಸಮಸ್ಯೆಗಳನ್ನ ಬುದ್ಧಿವಂತಿಕೆಯಿಂದ ಸರಿದೂಗಿಸ್ಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡ್ಕೊಂಡ್ರೆ ಬಹಳಷ್ಟು ಒಳ್ಳೆಯ ಫಲಗಳು ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳು ಸ್ವಲ್ಪ ಬೇಸರ ಮಾಡ್ಕೊಂಡ್ರೆ ಎಜುಕೇಶನ್ ಮೇಲೆ ಬಹಳಷ್ಟು ಪರಿಣಾಮಗಳು ಬೀರುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಅಧಿಕಾರಿ ವರ್ಗ ಮತ್ತು ಕಾರ್ಮಿಕ ವರ್ಗದವರಿಗೆ ಕೆಲವೊಂದು ಸ್ಥಿರವಾಗಿರ್ತಕ್ಕಂಥ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಒಳ್ಳೆ ಫಲ ಸಿಗುತ್ತೆ. ಏನಾದ್ರೂ ಸುಮ್ನೆ ಚೇಂಜ್ ಮಾಡೋದು, ಆ ಕೆಲಸ ಬದಲಾಯಿಸೋದು, ಈ ಕೆಲಸ ಬದಲಾಯಿಸೋದು, ಈ ತರ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಸಿಕ್ಕಿರುವಂತ ಕೆಲಸವನ್ನ ಸರಿಯಾಗಿ ಸದ್ವಿನಿಯೋಗ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ವಿದ್ಯಾರ್ಥಿಗಳು ಮಾಡ್ಕೋಬೇಕಾಗತ್ತೆ, ಅಥವಾ ಸರ್ಕಾರಿ ಅಧಿಕಾರಿಗಳು ಮಾಡ್ಕೋಬೇಕಾಗತ್ತೆ. ಮತ್ತೆ ಈ ವಿಶೇಷವಾಗಿ ಈ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡ, ಕೆಲಸದ ಪ್ರೆಷರ್ ಜಾಸ್ತಿ ಇರುವಂತದ್ದು. ಪಾಲುದಾರಿಕೆ ವ್ಯಾಪಾರಗಳಲ್ಲಿ ಕ್ರಮೇಣವಾಗಿ ಉತ್ತಮವಾಗಿರ್ತಕ್ಕಂಥ ಲಾಭಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ಶೇರ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ವಿದ್ಯುತ್ ಉಪಕರಣ ದುರಸ್ತಿ ಮಾಡ್ತಕ್ಕಂಥವ್ರಿಗೆ ಸ್ಥಿರ ಆದಾಯವಾಗಿ ಇರುತ್ತೆ. ಏನೋ ನೀವು ಸ್ವಂತ ಬಿಸಿನೆಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಲಾಭಗಳು, ಪ್ರಯೋಜನಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮಹಿಳಾ ವೈದ್ಯರು ಅಥವಾ ಯಾವುದೇ ತರದ ವೈದ್ಯಕೀಯ ವೃತ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲವೊಂದು ವಿವಾದಗಳು ತಲೆದೂರುವಂತಹ ಸನ್ನಿವೇಶಗಳು ಇರ್ತವೆ. ಅದ್ರ ಬಗ್ಗೆ ಬಹಳಷ್ಟು ಜಾಗರೂಕರಾಗಿರ್ತಕ್ಕಂಥದ್ದು ಒಳ್ಳೇದು. ಬೇರೆಯವರ ಹಣದಿಂದ ಲೇವಾದೇವಿ ಮಾಡ್ತಕ್ಕಂಥ ಸಂದರ್ಭ ಇದ್ದಾಗ ಅದನ್ನು ಬಹಳ ಎಚ್ಚರಿಕೆಯಿಂದ ನೀವು ನಿಭಾಯಿಸಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಂಬಿಕೆ, ವಿಶ್ವಾಸ ಅನ್ನುವಂಥದ್ದನ್ನ ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ನೀವು ವ್ಯವಹರಿಸ್ತಕ್ಕಂಥದ್ದು ಬಹಳ ಒಳ್ಳೇದು. ಯಾಕಂದ್ರೆ ಸಡನ್ ಆಗಿ ದುಡುಕುತನದ ವಿಚಾರಗಳನ್ನ ಮಾಡ್ಕೊಳ್ತಾ ಕೂಡಬೇಡಿ. ಇನ್ನು ಜೊತೆಗೆ ಈ ಒಂದು ಕಲಾವಿದರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ಲಿಲ್ವಲ್ಲ ಅನ್ನುವಂತ ಚಿಂತೆಯಲ್ಲಿದ್ರೆ ನೀವು ಯಾವುದೇ ತರದ ಕಲಾವಿದರಾಗಿರಿ, ನೀವು ದೊಡ್ಡ ಚಿತ್ರೋದ್ಯಮದಲ್ಲೇ ಇರಿ ಅಥವಾ ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಎಲೆಮರಿ ಕಾಯಿ ತರ ಇರ್ತಕ್ಕಂಥ ಕಲಾವಿದರೇ ಆಗಿರಿ, ಅಂತವ್ರಿಗೆ ಒಂದು ಒಳ್ಳೆ ಅವಕಾಶಗಳು ಸಿಗುತ್ತೆ. ಸಿಕ್ಕಿರುವಂತ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ರಾಜಕಾರಣಿಗಳಿಗೆ ಕಾಂಪಿಟೇಷನ್ ತುಂಬಾ ಹೈ ಆಗಿರುತ್ತೆ. ನಿಮ್ಮ ಸ್ಥಾನಮಾನಗಳ ಮೇಲೆ ಬೇರೆಯವರು ಕಣ್ಣಿಟ್ಟಿರುವಂತ ಸನ್ನಿವೇಶಗಳಿರುತ್ತೆ. ನೀವು ಹೆಚ್ಚಿನ ಸ್ಥಾನಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂತ ಸನ್ನಿವೇಶಗಳು ಕಂಡು ಬರುತ್ತೆ. ಸ್ವಲ್ಪ ಸಂತೋಷ ಇರುತ್ತೆ, ಆದ್ರೆ ಪ್ಲಾನ್ ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಹೆಚ್ಚಿನ ಸ್ಥಾನಮಾನಗಳು ಸಿಗುವಂತಹ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚೆನ್ನಾಗಿದ್ರು ಕೂಡ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ರೆ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಒಟ್ಟಾರೆಯಾಗಿ ನಿಮಗ್ ಪರಿಹಾರ ತಿಳಿಸ್ಕೊಡ್ತೀನಿ, ಆದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಒಳ್ಳೆ ಫಲ ಅನ್ನುವಂಥದ್ದಿದೆ. ಆದ್ರೆ ವಿಡಿಯೋದುದ್ದಕ್ಕೂ ಅಲ್ಲೇ ನಾವು ಕೆಲವೊಂದು ಎಚ್ಚರಿಕೆಗಳನ್ನ ತಿಳಿಸಿದೀವಿ. ಆ ಎಚ್ಚರಿಕೆ ಬಗ್ಗೆ ಗಮನ ಹರಿಸ್ಕೊಂಡು ಆ ಎಚ್ಚರಿಕೆಯನ್ನ ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗಿಯೂ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಫಲವನ್ನ ಪಡ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಇನ್ನು ಪರಿಹಾರ ತಿಳಿಸ್ಬೇಕಲ್ವಾ, ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ಅಂದ್ರೆ ಈ ಒಂದು ಜೂನ್ ತಿಂಗಳ ಮಾಸ ಫಲ ಸಿಗುತ್ತೆ, ಯುಗಾದಿ ವರ್ಷ ಭವಿಷ್ಯ ಸಿಗುತ್ತೆ, 27 ನಕ್ಷತ್ರದವರ ಮಾಹಿತಿ ಸಿಗುತ್ತೆ, 12 ರಾಶಿ ಸ್ತ್ರೀಯರು, 12 ಪುರುಷರ ಬಗ್ಗೆ ಮಾಹಿತಿಗಳು ಸಿಗ್ತವೆ. ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಒಂದು ತಿಂಗಳಲ್ಲಿ ಪರಿಹಾರವನ್ನ ಏನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಶಿವ ಸಹಸ್ರನಾಮ ಪಠಣ ಮಾಡ್ತಕ್ಕಂಥದ್ರಿಂದ
ಜೊತೆಗೆ ಶ್ರೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ತಕ್ಕಂಥದ್ರಿಂದ, ಕುಲದೇವರ ಪ್ರಾರ್ಥನೆನ ಮಾಡ್ತಕ್ಕಂಥದ್ದು, ಇದು ನಿಮಗೆ ಬಹಳ ಒಳ್ಳೆ ಫಲ ಸಿಗುತ್ತೆ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರ ಇದಾಗಿರೋದ್ರಿಂದ ಈ ಪರಿಹಾರಗಳನ್ನ ಮಾಡಿಕೊಂಡು ದೈವ ಕೃಪೆಗೆ ಪಾತ್ರವಾಗಿ ನಿಮಗಿರ್ತಕ್ಕಂಥ ಸಂಕಷ್ಟಗಳಿಂದ ದೂರವಾಗಿ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಫಲಗಳನ್ನ ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.